అమితవ ఎన్ఆర్ఎల్ది మాది శ్యామలమ్మ నా పేరు. కొన్నేళ్ళు ఇంకా దీంట్లో సర్వే నెంబర్లో నేను ఉండను. నేనే పని చేసుకునేది, నేనే మాండలు నాటి, నేనే కోసేది అంతా నేనేనప్ప. అన్నకు ఒక దినం వచ్చా, మా బిడ్డోళ్ళు ఊరికి వెళ్ళింది. వచ్చిందమ్మ సర్వే చేసిందమ్మా, మేము పక్కలో ఉండేవాళ్ళ చేయలేదు అంటే నేను లోన్ చేసుకోవాలి అమర్నాథ్కి. అన్నకు మా బిడ్డలు ఏది మా చేయను ఏం మనోళ్ళు మనకేం చేస్తారా అంటే మా చేస్తాము అన్నది. అప్పుడు వచ్చి కోడికి పెట్టినాడంట 10 లక్షలు. అన్నకు తెలిసాను అక్కడ నేను 2-3 ఏళ్ళు ఉండికి వెళ్తాను. అన్నకు వచ్చి కోడికి పెట్టి చేసుకొని మొన్నటికి వచ్చి రెండించుకున్నారు అమర్నాథ్ రెడ్డి సర్వే చేసి ఆటకేసి రాయి ఎలా మా దాంట్లోకి వేస్తారు రాయి అంటే అప్పుడు కొట్టేకొచ్చింది. కొట్టి ఎస్ఎన్ఆర్లో అడ్మిట్ అయ్యి కూడా ఇదైపోయింది. అప్పుడు ఇంకా ఇప్పుడు ఎప్పుడన్నా రాని సర్వే వాళ్ళ చోటుకు వచ్చేది ఆ రాయి తగ్గే వచ్చేది. మొన్న వచ్చేది నేను సర్వే చేయించాలి అని తప్ప నేను చేసుకొస్తాను పిల్లలప్ప. అన్యాయం అయిపోయిందప్ప, నాకు ఎవరు దాటలేదు. ఇలా వస్తే ఇవి రావాల ఎవరు మగవాళ్ళు ఎవరు లేదు, మేము ఉండేది ఆడవాళ్ళు ఇద్దరే ఇంట్లో. ఎప్పుడో వస్తే దౌర్జన్యం చేస్తారు. ఏమో మీరే చూసి నాకు అన్యాయం అయిపోయింది, న్యాయం చేసి ఏమో తీర్మానం చేయండి అప్ప. వస్తారు కేట్లు కూడా ఎత్తుకొని వస్తారు. ఈ ఏళ్ళు ఇట్లా చూసి ఏళ్ళు ఇట్లా వచ్చేసిన పోలీస్ స్టేషన్లో పోలీస్ అయితే చూసి ರಿಪೋರ್ಟ್ ಗೆನೇರಹಳ್ಳಿ ಶ್ಯಾಮಲಮ್ಮ ಜಮೀನು ಶ್ಯಾಮಲಮ್ಮ ಅವರು ಅಳಿಯ ನಾನು ಆಯಮ್ಮನಿಗೇನು ಗೊತ್ತಿಲ್ಲ ಅಂತ 24ನೇ ಸರ್ವೆ ನಂಬರಲ್ಲಿ 1960ರಲ್ಲಿ ವಿಭಾಗ ಪತ್ರ ಚಿಕ್ಕರಾಮ ರೆಡ್ಡಿಗೆ ಆಗಿರೋದು 1 ಎಕರೆ 10 ಗುಂಟೆ. ಅವಾಗಿಂದ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಸೌಕರ್ಯ ಇಲ್ದಿರ ಸುಮಾರು ದಿವಸ ಇದ್ದು ಆಮೇಲೆ ಮುನ್ಸಾಮ್ ರೆಡ್ಡಿ ಕಡೆಯಿಂದ ಚಿಕ್ಕರಾಮ ರೆಡ್ಡಿಗೆ ಬಂದಾಗ 38 ಗುಂಟೆ ಮಾತ್ರ ಮಾಡಿಕೊಟ್ಟು 12 ಗುಂಟೆ ಬ್ಯಾಲೆನ್ಸನ್ನು ಮಡಗಿದ್ದಾರೆ. ಆ 12 ಗುಂಟೆ ಕೇಳಕ್ಕೆ ಹೋದರೆ ಆಯಮ್ಮನ್ನು ಹೊಡೆದು ಬಡಿದು ಗಲಾಟೆ ಮಾಡಿ ಈ ಥರ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. NCR ಆಗಿದೆ. ಆಗಿದ್ದರೂ ಸಹ ಇವಾಗ ಸರ್ವೆಗೆ ಬಂದು ಸರ್ವೆ ನಮ್ಗೆ ಬಿಟ್ಕೊಳ್ಳೇಬೇಕು ಅಂತ ಪೊಲೀಸ್ ಪ್ರೊಟೆಕ್ಷನ್ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಗಲಾಟೆಗಳು ಮಾಡಿ ಆ ಅಮ್ಮನ ಮೇಲೆ ದೌರ್ಜನ್ಯಕ್ಕೆ ಹೋಗ್ತಾಯಿದ್ದಾರೆ. ರಂಜಿತ್ ಕುಮಾರ್ ಅವರು ಅನ್ನೋರು ತುಂಬ ಹಿಂಸೆ ಕೊಡ್ತಾಯಿದ್ದಾರೆ ಅವ್ರಿಗೆ. ಆ ಅಮ್ಮನ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ದಿವಸ ಇದಕ್ಕೆಲ್ಲ ಹೊಣೆ ಅವರೇ. ನಾವು ಇಷ್ಟೆಲ್ಲ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, AC ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಇಷ್ಟೆಲ್ಲ ಇದ್ದರೂ ಇವಾಗೂ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇದು ನಮ್ಗೆ ಆಗ್ತಾ ಇರೋ ಅನ್ಯಾಯ. ಇದನ್ನು ನಮಗೆ ಸರಿಪಡಿಸಿ ನ್ಯಾಯ ಕೊಡಿಸ್ಬೇಕಂತ ನಾವು ಹೇಳ್ತಾ ಇರೋದು. 84 ವರ್ಷದಿಂದ ಪೊಸಿಷನ್ನಲ್ಲಿದ್ದೀವಿ. ಇದೇ ನೀಲಗಿರಿ ತೋಪು ಅವರೇ ಅಂಟಿಸಿರೋದು, ಅವರೇ ಕೊಯ್ತಾ ಇರೋದು, ಅವರೇ ಇದುವರೆಗೂ ಪೊಸಿಷನಲ್ಲಿದ್ದಾರೆ. ಪೊಸಿಷನ್ ಬಿಟ್ಕೊಡ್ಬೇಕು ಅಂತ ಗಲಾಟೆ ಮಾಡ್ತಾ ಇರೋದು. ಪಾಣಿಯಲ್ಲಿಲ್ಲ, ಪಾಣಿಯಲ್ಲಿ ಎತ್ಕೊಂಡು ಬಂದರೆ ನಾವು ಬಿಡ್ತೀವಿ, ಇಲ್ಲ ಅಂದರೆ ಬಿಡಲ್ಲ ಅಂತ. ಪಾಣಿಯಲ್ಲಿ ಮಾಡ್ಕೋಬೇಕಂದ್ರೆ ಪಾಣಿಗೆ ಅಬ್ಜೆಕ್ಷನ್ ಮಾಡ್ತಾರೆ. ಅವರು ಹೋಗಿ ಬೇರೆಯವರು ವಿಭಾಗ ಪತ್ರದಲ್ಲಿ ಇಲ್ಲದೇ ಇರೋರು ಪ್ರಸಾದ್ ರೆಡ್ಡಿ ಮಗ ವಿವೇಕಾನಂದ ರೆಡ್ಡಿ ಅವ್ರ ಹೆಸರಿಗೆ 10 ಗುಂಟೆ ಹೋಗಿದೆ. ಇದಕ್ಕೆ ಶೆಡ್ಯೂಲ್ ನಂಬರ್ 1 ಮುನ್ಸಾಮ್ ರೆಡ್ಡಿ ಅವರ ಹೆಸರಲ್ಲಿ 10 ಗುಂಟೆ ಇದೆ. ಟೋಟಲ್ ಇರೋದು 14 ಎಕರೆ 19 ಗುಂಟೆ. ಇದರಲ್ಲಿ ಇನ್ನೂ 8 ಗುಂಟೆ ಅಷ್ಟು ಉಳಿಕೆ ಇದೆ. ಅಷ್ಟು ಉಳಿಕೆ ಇದ್ರೂ ದೌರ್ಜನ್ಯವಾಗಿ ಬಂದು ಶ್ಯಾಮಲಮ್ಮ ಮೇಲೆ ಗಲಾಟೆ ಮಾಡ್ತಾಯಿದ್ದಾರೆ. ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ, ನಮ್ಮದು ಬೂಡ್ದಮಿಟ್ಟೆ ಗ್ರಾಮ. ನಾನು ಮದುವೆ ಮಾಡ್ಕೊಂಡಿರೋದು ಗೆನೇರಹಳ್ಳಿ ಶ್ಯಾಮಲಮ್ಮ ಮಗಳು, ಶ್ಯಾಮಲಮ್ಮ ಅಳಿಯ ನಾನು. ಶ್ಯಾಮಲಮ್ಮ ಅವ್ರಿಗೆ 1960ರಲ್ಲಿ ಚಿಕ್ಕರಾಮ ರೆಡ್ಡಿ ಅವರಿಗೆ ವಿಭಾಗ ಪತ್ರ ಮಾಡಿಕೊಟ್ಟು 1 ಎಕರೆ 10 ಗುಂಟೆ ಬರಬೇಕಾಗಿತ್ತು. ಅದರಲ್ಲಿ 38 ಗುಂಟೆ ಪಾಣಿಯಲ್ಲಿ ಕೂತ್ಕೊಂಡು ಉಳಿಕೆ ಜಮೀನು 12 ಗುಂಟೆ ಅದೇ ವಿಭಾಗ ಪತ್ರದ ಮೂಲಕ ವಿವೇಕಾನಂದ ರೆಡ್ಡಿ, ಮುನ್ಸಾಮ್ ರೆಡ್ಡಿ ಅದನ್ನು ಕೇಳೋದಕ್ಕೆ ಶ್ಯಾಮಲಮ್ಮನವರು ಹೋದರೆ ಅವ್ರ ಮೇಲೆ ಗಲಾಟೆಗಳು ಮಾಡಿ ಹೊಡೆದು ಕೈ ಮುರಿದು ಹಾಕಿ ಇದೆಲ್ಲ ಮಾಡಿದರು. ಅದ್ರ ಮುಖಾಂತರ ಮತ್ತೆ ನಾವು AC ಕೋರ್ಟ್ಗೆ ಹೋಗಿದ್ದೀವಿ, ಕಂಪ್ಲೇಂಟ್ ಕೊಟ್ಟು NCR ಮಾಡಿ ಅಲ್ಲಿ ಬಂದು ಹೇಳಿಕೆ ಎಲ್ಲ ಕೊಟ್ಟು ನಾವು ಮತ್ತೆ ಬಿಟ್ಕೊಡ್ತೀವಿ 12 ಗುಂಟೆ ಅಂತ ಒಪ್ಪಿಗೆ ಪತ್ರ ಮಾಡಿ ಅಲ್ಲಿಂದ ಬಂಗಾರಪೇಟೆಗೆ ಹೋಗಿ ಮತ್ತೆ ಇನ್ನೊಂದು ವಿಭಾಗ ಪತ್ರ ಮಾಡಿಕೊಟ್ರು. ಅದ್ರ ಮುಖಾಂತರನೂ ಬಿಟ್ಟಿಲ್ಲ, ಮತ್ತೆ ಗಲಾಟೆಗಳು ಮಾಡಿ ಅದಕ್ಕೆ ತೊಂದರೆ ಮಾಡ್ತಾ ಇರೋದಕ್ಕೆ AC ಕೋರ್ಟ್ಗೆ ಹೋಗಿ ಕೇಸ್ ನಂಬರ್ ಬಂದು 490 ಅಲ್ಲಿ ಕೇಸ್ ನಡೀತಾ ಇದ್ರು.
ಅದೇ ಥರ ಸರ್ವೆ ಮಾಡೋಕ್ಕೆ ಗಲಾಟೆಗಳು ಮಾಡಿ ಸರ್ವೆ ಮಾಡಿ ದೌರ್ಜನ್ಯ ಮಾಡಿ ಪೊಸಿಷನ್ನು ಕಿತ್ಕೋಬೇಕು ಅಂತ ಗಲಾಟೆ ಮಾಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಮತ್ತೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಸಿವಿಲ್ ಕೋರ್ಟಲ್ಲಿನೂ ಕೇಸ್ ನಂಬರ್ 310. ಇವಾಗ ಅದೇ ಗಲಾಟೆ ಮಾಡೋದಕ್ಕೆ ಮತ್ತೆ ಸರ್ವೇಯರು ADL ಇದು ಮಾಡಿ ನಿಮ್ಮ ಪೊಲೀಸವ್ರನ್ನ ಕರ್ಕೊಂಡು ಬರ್ತೀವಿ, ನಿಮ್ಮನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ದೌರ್ಜನ್ಯ ಮೇಲೆ ಗಲಾಟೆ ಮಾಡಿ ಆ ಅಮ್ಮನ ಬೆದರಿಸಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾವತ್ತೇ ಆಗಲಿ ರಂಜಿತ್ ಕುಮಾರ್ ಅನ್ನೋರು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಮಾಡಬೇಕು. ಸರ್ವೆ ಡಿಪಾರ್ಟ್ಮೆಂಟ್ಗೂ ಇಂಟಿಮೇಷನ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟು ಈ ಥರ ಮಾಡ್ತಾ ಇದ್ರು. ರಂಜಿತ್ ಕುಮಾರ್ ಅನ್ನೋರು ಭಾರಿ ತೊಂದರೆ ಕೊಟ್ಟು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ ಆಯಮ್ಮನಿಗೆ ವಯಸ್ಸಾಗಿರೋ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರೇ ಹೊಣೆ. ರಂಜಿತ್ ಕುಮಾರ್, ವಿವೇಕಾನಂದ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಕೃಷ್ಣ ರೆಡ್ಡಿ, ರಮೇಶ್ ರೆಡ್ಡಿ ಈ ನಂಬರ್ಗೆ ಸಂಬಂಧಪಟ್ಟವ್ರು ಇವರು 5 ಜನ ಸೇರಿ ಆಯಮ್ಮನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಈ 5 ಜನನು ಅವರೇ ಹೊಣೆ ಹಾಕ್ತಾರೆ. ಸರ್ವೆ ನಂಬರು ಶ್ಯಾಮಲಮ್ಮ ಅದು ಬಸ್ಗೆ ಕಲ್ಲು ಬಿದ್ದಿರೋದು. ಅದು ಮೊನ್ನೆ ಅಮರನಾರಾಯಣ ರೆಡ್ಡಿನೇ ಸರ್ವೆ ಮಾಡಿ ಅಲ್ಲಿಗೆ ಕಲ್ಲು ಬಂದಿದೆ, ಅಲ್ಲಿಂದ ಅಲ್ಲಿಗೆ ಅಲ್ಲೊಂದು ಕಲ್ಲಿದೆ. ಇದು 22ನೇ ಸರ್ವೆ ನಂಬರ್. ಅದು ಜೋಳದ ಕಡ್ಡಿ ಹತ್ರ ಇರೋ ಕಲ್ಲದು. ಅಲ್ಲಿಂದ ಅಲ್ಲಿ ಮೂಲ ಕಲ್ಲು ಇರೋದು ಅಲ್ಲೇ 22ಗೆ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜಮೀನೆ. ಸುಮಾರು ವರ್ಷಗಳಿಂದ ಅಕ್ವರಿ ಮಾಡಿಕೊಂಡು ಮಾವಿನ ಗಿಡ ತೆಂಗಿನ ಗಿಡ ಎಲ್ಲ ಇಟ್ಕೊಂಡಿದ್ರು. ಇವ್ರಿಗೆ ಗೊತ್ತಿಲ್ದಿರ ಬಿಟ್ಬಿಟ್ಟು ಇವಾಗ ಅವರೇ ಸರ್ವೆ ಮಾಡಿ ಅಮರನಾರಾಯಣ ರೆಡ್ಡಿನ ಸರ್ವೆ ಮಾಡಿದ್ರೆ ಅದು ಅಲ್ಲಿವರೆಗೂ ಶ್ಯಾಮಲಮ್ಮ 22ನೇ ಸರ್ವೆ ನಂಬರ್ಗೆ ಸೇರ್ತದೆ ಅಂತ ಅಲ್ಲಿಗೆ ಬಿದ್ದಿದೆ ಕಲ್ಲು. ಪೊಸಿಷನ್ ಬಿಡ್ದಿರ ಇವಾಗ ಅವರೇ ಅಕ್ವರಿ ಮಾಡಿಕೊಂಡು ಅವರೇ ಈ ಪೊಸಿಷನಲ್ಲಿದ್ದಾರೆ. ಕೇಳಕ್ಕೆ ಹೋದರೆ ಶ್ಯಾಮಲಮ್ಮನ ನೋಡಿಯೋಕ್ಕೆ ಬರೋದು, ಗಲಾಟೆ ಮಾಡೋದು. ಸರ್ವಿಸ್